ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ಮಾಜಿ ಸಚಿವ ನಾಗೇಂದ್ರ ಈಗಾಗಲೇ ಇಡಿ ವಶದಲ್ಲಿ 48 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆಯನ್ನ ನಡೆಸಿದ ಬಳಿಕ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರನನ್ನ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆತರ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆದ ನಂತರ ನಾಗೇಂದ್ರ ತಲೆದಂಡವಾಗಿತ್ತು. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು. ವಾಲ್ಮೀಕಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಅಲ್ಲಿ ಕೋಟಿ ಕೋಟಿ ಅಕ್ರಮ ವರ್ಗಾವಣೆ ಯಾವ ರೀತಿಯಾಗಿದೆ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಏನೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾಗ್ತಾ ಇದ್ದಂತೆ ಸರ್ಕಾರಕ್ಕೆ ಬಿಸಿ ಮುಟ್ತಾ ಇದ್ದಂತೆ ಫೈನಲಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು. ನಾಗೇಂದ್ರ ತಲೆದಂಡವಾಯಿತು. ಈಗ ತಾವು ಗಮನಿಸ್ತಾ ಇದ್ರಿ, ಕಳೆದ 2 ದಿನಗಳಿಂದ ನಿರಂತರವಾಗಿ ಇಡಿ ಅಧಿಕಾರಿಗಳು ನಾಗೇಂದ್ರ ಬಳ್ಳಾರಿ ನಿವಾಸ, ಬೆಂಗಳೂರು ನಿವಾಸದಲ್ಲಿ ನಿರಂತರವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು. ಈ ಎಲ್ಲ ಪರಿಶೀಲನೆ, ಈ ಎಲ್ಲ ವಿಚಾರಣೆ ಮತ್ತು ದಾಖಲೆಗಳ ಕಲೆ ಹಾಕುವ ಕೆಲಸದ ನಂತರ ಫೈನಲಿ ತಾವು ಗಮನಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಾಗೇಂದ್ರನನ್ನ ವಶಕ್ಕೆ ಪಡೆಯಲಾಗಿದೆ. ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡು 45 ದಿನಗಳ ಬಳಿಕ ಈ ಕಡೆ ನಾಗೇಂದ್ರ ಲಾಕ್. ವಾಲ್ಮೀಕಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಿನ್ನೆಲೆ ಈಗ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರನನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಿಗ್ಗೆ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ. ಸ್ಪಾಟ್ ಮಹಜರ್ ಅಥವಾ ಇಡಿ ಅಧಿಕಾರಿಗಳು ಸ್ಥಳದಲ್ಲಿ ಈ ರೀತಿ ಮಹಜರನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಲಿಡ್ ಎವಿಡೆನ್ಸ್ ಸಿಕ್ಕರೆ ಅವರನ್ನ ಸ್ಥಳದಲ್ಲಿಯೇ ಅರೆಸ್ಟ್ ಮಾಡಲಾಗುತ್ತೆ. ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆಯನ್ನ ಗಮನಿಸಿದರೆ ಈಗ ಅವರನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ತನಕ 6 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. 11 ಆರೋಪಿಗಳ ಬಂಧನ ಆಗಿದೆ. 11 ಆರೋಪಿಗಳ ಪೈಕಿ A7 ಪದ್ಮನಾಭ್ ಅವರು MD, ಅವರ ಬಂಧನ ಆಗಿದೆ. ವಾಲ್ಮೀಕಿ ನಿಗಮದ MD. A7 ಪರಶುರಾಮ್ ಲೆಕ್ಕಾಧೀಕ್ಷಕರು. ಆಮೇಲೆ A9 ಸತ್ಯನಾರಾಯಣ ಇಟಕಾರಿ ಅಂದರೆ ಸತ್ಯನಾರಾಯಣ ವರ್ಮ. A10 ನೆಕ್ಕಂಟಿ ನಾಗರಾಜ್. A11 ನಾಗೇಶ್ವರ ರಾವ್. A12 ಚಂದ್ರಮೋಹನ್. A13 ಸತ್ಯನಾರಾಯಣ ವರ್ಮ. ಇಬ್ಬರಿದ್ದಾರೆ, ಸತ್ಯನಾರಾಯಣ ಇಟಕಾರಿ ಮತ್ತು ಸತ್ಯನಾರಾಯಣ ವರ್ಮ. ಸತ್ಯನಾರಾಯಣ ವರ್ಮನ ಎಲ್ಲವನ್ನೂ ಕೂಡ ಕಕ್ಕಿದ್ದು ಮತ್ತು ಈ ಎಲ್ಲ ಸಮಸ್ಯೆಗೆ ಮೂಲ ಕಾರಣವೇ ಆತ ಕಿಂಗ್ ಪಿನ್ ಅಂತ. ನಾಟ್ ಓನ್ಲಿ ಕಿಂಗ್ ಪಿನ್ ಅನ್ನೋದಕ್ಕಿಂತ ಕಿಂಗ್ ಪಿನ್ ಅಲ್ಲ ಆತ ಸರಿ ಇದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅಂದರೆ ಸದ್ಯಕ್ಕೆ ಇವರಿಗೆ ಮಾಡಿದ ತಪ್ಪೆ. ನಿಮಗೇನು ಗೊತ್ತಾ ಶ್ರೀಪಾದ್, ಈ ಒಂದು ಕತೆ ಸತ್ಯನಾರಾಯಣ ವರ್ಮಂದು, ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ ದುಡ್ಡನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಕಳಿಸಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ. ಓಕೆ, ನಾಗೇಂದ್ರ ಬಾಬು ಇದೀಗ ನೇರ ಸಂಪರ್ಕದಲ್ಲಿ. ಎಸ್ ನಾಗೇಂದ್ರ ಬಾಬು, ಓವರ್ ಟು ನೋಡಿ. ಗಮನಿಸ್ತಾ ಇದೀವಿ. ವೆರಿ ಗುಡ್. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರ್ಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನು ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಸರ್, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದರು ನಮ್ಮ ನಾಗೇಂದ್ರ ಬಾಬು. ನಮ್ಮ ರಿಪೋರ್ಟರ್ ಹೆಸರು ಕೂಡ ನಾಗೇಂದ್ರ, ದಯವಿಟ್ಟು ಕನ್ಫ್ಯೂಷನ್ ಆಗೋದು ಬೇಡ ಯಾರು ಕೂಡ. ನಾಗೇಂದ್ರ ಬಾಬು. ಸೊ ಅಲ್ಲಿ ತನಕ ನಾನು ಬಾಬು ಅಂತಲೇ ಉಲ್ಲೇಖ ಮಾಡ್ತೀನಿ. ನಮ್ಮ ರಿಪೋರ್ಟರ್ ಬಾಬು ನಾಗೇಂದ್ರ ಅವರನ್ನು ಮಾತಾಡಿಸ್ತಾ ಇದ್ದಾರೆ ನೋಡಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರು. ಎಲ್ಲ ಟಿವಿಗಳು ಕೂಡ ಬಂದಿತ್ತು ಅಲ್ಲಿಗೆ. 187 ಕೋಟಿ ದುಡ್ಡಿನ ಪೈಕಿ 94 ಕೋಟಿ, 94 ಕೋಟಿಯಲ್ಲಿ 5 ಕೋಟಿ ವಾಪಸ್ ಕೊಡ್ತಾನೆ. 89 ಕೋಟಿ, 80 ಕೋಟಿಯಲ್ಲಿ 50 ಕೋಟಿಯನ್ನು ಆ ಕಡೆ ಈ ಕಡೆ ಎಲ್ಲ ಸೀಸ್ ಮಾಡಿ ತಗೊಳ್ತಾರೆ ಅಧಿಕಾರಿಗಳು. 39 ಕೋಟಿ ಎಲ್ಲಿದೆ ಅಂತ ಗೊತ್ತಿಲ್ಲ. ರಾಮನಾಮ ಸತ್ಯ ಹೇ. 39 ಕೋಟಿ ನೋಡಿ, ಭಾಳ ಮಜಾ ಇದೆ ಇದರ ಆಟ. ದುಡ್ಡು ಹೊಡೆಯೋಕೆ ಹೋದ್ರು, ಆ ಹೊಡೆದ ದುಡ್ಡನ್ನು ಇನ್ನೊಬ್ಬ ಹೊಡೆದ, ಸತ್ಯನಾರಾಯಣ ವರ್ಮ. ಇವರು ಸತ್ಯ ಅಂದ್ಕೊಂಡ್ರು, ಆತ ಸತ್ಯ ಆಗಲೇ ಇಲ್ಲ.
ಏನಾಗುತ್ತೆ ಗಲಾಟೆ ಇದು, ಈ ನೆಕ್ಕಂಟಿ ನಾಗರಾಜ್ ಅಂತ ಒಬ್ಬ ಇದ್ದಾನೆ, ಅವನಿಗೇನು ಕೆಲಸ ಅಂತಂದರೆ ಈ ಕಡಿಮೆಗೆ ಜಮೀನು ತಗೊಳ್ಳೋದು, ಅದನ್ನು ನಿಗಮಕ್ಕೆ ಜಾಸ್ತಿ ಬೆಲೆಗೆ ಮಾರಾಟ ಮಾಡೋದು. ಅವನು ಹಂಗೆ ಮಾಡಿರ್ತಾನೆ, ಕೆಲವು ಕಡೆ ಜಮೀನು ತಗೊಂಡಿರ್ತಾನೆ, 3 ಲಕ್ಷಕ್ಕೆ ತಗೊಂಡಿರ್ತಾನೆ, ನಿಗಮಕ್ಕೆ 15 ಲಕ್ಷಕ್ಕೆ ಮಾರ್ತಾನೆ. ಒಂದು 4-5 ಎಕರೆ ಮಾರಿದ್ನಂತೆ ಹಂಗೆ. ಅದು BJP ಸರ್ಕಾರದ ಅವಧಿಯಲ್ಲಿ ಆ ದುಡ್ಡು ಬರಬೇಕಾಗಿತ್ತು, ನಿಗಮ ಕೊಡಬೇಕು. ನಿಗಮ ಕೊಡಬೇಕು ಅಂತಂದರೆ MD ಆ ದುಡ್ಡನ್ನು ಬಿಡುಗಡೆ ಮಾಡಬೇಕು. MD ಬಿಡುಗಡೆ ಮಾಡಿದ ನಂತರ DC ಮುಖಾಂತರ ಆ ದುಡ್ಡು ಬರಬೇಕು. ನೆಕ್ಕಂಟಿ ನಾಗರಾಜ್ ಕೇಳ್ತಾನೆ, DC ಒಂದು ಡೌಟ್ ಬರುತ್ತೆ, ಇದೊಂದು ಅವ್ಯವಹಾರ ಆಗಿದೆ ಅಂತಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ತನಿಖೆ ಮಾಡಿಸೋದಕ್ಕೆ ಆದೇಶ ಕೊಡ್ತಾರೆ. ಆಗ ನೆಕ್ಕಂಟಿ ನಾಗರಾಜ್ಗೆ MD ಮೇಲೆ ಕೋಪ ಬರುತ್ತೆ, ಏನಪ್ಪ ಹಿಂಗೆಲ್ಲ ಮಾಡಿಬಿಟ್ರಿ ನೀವೆಲ್ಲ ಅಂತೇಳಿ. ಆಗ ಪದ್ಮನಾಭ ಒಂದು ಐಡಿಯಾ ಕೊಡ್ತಾನೆ, ನೋಡು ದುಡ್ಡು ಹೊಡಿಯೋಕೆ ಒಂದು ಚಾನ್ಸ್ ಇದೆ, ನೋಡಿ ದೃಶ್ಯಾವಳಿ. ಸಚಿವ ನಾಗೇಂದ್ರ ಅವರನ್ನ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರ್ಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನು ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಸರ್ ಯಾರು ಕೊಡ್ಲಿಲ್ಲ. ಹರೀಶ್ಗೆ ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಮಾಜಿ ಸಚಿವ ನಾಗೇಂದ್ರ ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನು ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಸರ್ ಯಾರು ಕೊಡ್ಲಿಲ್ಲ. ಹರೀಶ್ಗೆ ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರ್ಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನು ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಸರ್ ಯಾರು ಕೊಡ್ಲಿಲ್ಲ. ಹರೀಶ್ಗೆ ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ನಾಗೇಂದ್ರ ಅವರೇ ಈಗ ನಿಮ್ಮ ಮೇಲೆ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನು ಹೇಳ್ತೀರಿ? 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಸರ್ ಯಾರು ನಾಗೇಂದ್ರ ಅವರನ್ನ ಮಾತಾಡಿಸುವಂತ ಪ್ರಯತ್ನ, ಅಲ್ಲಿ ಎಲ್ಲ CRPF ಯೋಧರೆಲ್ಲ ಇದ್ದಾರೆ. ಇಡಿ ಮೊನ್ನೆ ಬಂದಿತ್ತಲ್ಲ, CRPF ಯೋಧರನ್ನ ಕರ್ಕೊಂಡ್ಬಂದಿತ್ತು. ಇಲ್ಲಿ ಲೋಕಲ್ ಪೊಲೀಸ್ ಹೋದ್ರಂತೆ, ನೀವು ಯಾಕೆ ಬಂದ್ರಿ ಅಂತ ಕೇಳಿದ್ರಂತೆ. ಅಲ್ಲಿ ಇವರನ್ನ ಮಾತಾಡಿಸುವಂಥ ಪ್ರಯತ್ನ. ಈ ಹರೀಶ್ಗೆ 25 ಲಕ್ಷ ಸಂದಾಯವಾಗಿದೆ. 25 ಲಕ್ಷ ಜುಜುಬಿ, 25 ಲಕ್ಷ ಜುಜುಬಿ. ಇನ್ನು ದದ್ದಲ್ ಅವರ PA ಇದ್ದಾನೆ ಪಂಪಣ್ಣನಿಗೆ 55 ಲಕ್ಷ ಸಂದಾಯವಾಗಿದೆ. ಆತ 2 ಬ್ಯಾಗಲ್ಲಿ ಹಾಕೊಂಡು ಹೋಗಿದ್ದಾನೆ. ಆ ಪಂಪಣ್ಣ ಬೇರೆ ಯಾರೂ ಅಲ್ಲ, ಈ ಹಿಂದೆ 2011 ಅವರು 2000 ಸಮಥಿಂಗ್ 10 ವರ್ಷದ ಹಿಂದೆ ಐ ಥಿಂಕ್ 2000 ಕನ್ನಡದ ಕೋಟ್ಯಾಧಿಪತಿಯಲ್ಲಿ 50 ಲಕ್ಷ ಗೆದ್ದಿದ್ದವ ಪಂಪಣ್ಣ ನೋಡಿ. ಸೊ ನಾಗೇಂದ್ರ ಅವರು ಸಚಿವರಾಗಿದ್ದರು, ಈ ಇಲಾಖೆಗೆ ಅವರೇ ಸಚಿವರು. ಅನೇಕ ವಿಚಾರಗಳ ಪ್ರಕಾರ ಇವರ PAಗಳೇ ಇವರಿಗೆ ಮಾರಕವಾಗುವಂಥ ಸಾಧ್ಯತೆ ಇದೆ. ಆಮೇಲೆ ಚಂದ್ರಶೇಖರಯ್ಯ ಅವರ ಡೆತ್ ನೋಟಲ್ಲಿ ಇವರ ಹೆಸರಿತ್ತು. ಕೆಲವರು ಹೇಳ್ತಾ ಇದ್ರು ಪ್ರತ್ಯಕ್ಷ ಪರೋಕ್ಷ. ಹೌದು, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಡೆತ್ ನೋಟ್ನಲ್ಲಿ ಇಬ್ಬರ ಹೆಸರುಗಳು ಕೂಡ ಇತ್ತು. ಒಂದು ದದ್ದಲ್ ಅವರ ಹೆಸರು, ಮತ್ತೊಂದು ನಾಗೇಂದ್ರ ಅವರ ಹೆಸರು. ಇದರ ನಡುವೆ ನಮ್ಮ DCM ಒಂದು ಮಾತನ್ನು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಸಚಿವರು ಮತ್ತು ಶಾಸಕರ ಹೆಸರಿಲ್ಲ. ಮನೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ.
ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ.